ಗುರು ಇವತ್ತು ಕ್ಲೈಮೇಟು ಯಾರಾಬಿರಿ ಇದೆಯಲ್ಲ ಗುರು, ನೆಕ್ಸ್ಟ್ ಲೆವೆಲ್ಲು ಸಕ್ಕದಾಗಿದೆ. ಬನ್ನಿ ಹೋಗ್ಬಿಟ್ಟು ಜಿಮ್ಮಲ್ಲಿ ಸಕ್ಕದಾಗಿ ವರ್ಕೌಟ್ ಮಾಡೋಣ. ಓಕೆ, ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಿವೋ ಶಾಪ್ ಫಿಟ್ನೆಸ್ ಹೋಗ್ಬಿಟ್ಟು ವರ್ಕೌಟ್ ನೋಡ್ಕೊಂಡು ಬೇಗ ಬರ್ಬೇಕು. ಇವತ್ತು ಚೋಟುನ ಕರ್ಕೊಂಡು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಅಂತ ಬರ್ತಾಡೆ. ಇಷ್ಟೊಂದು ಚಳಿಯಲ್ಲಿ ಜಿಮ್ ಬಂದಿದ್ದಾಯ್ತು. ಇವಾಗ ಒಳಗಡೆ ಹೋಗಿ ಸ್ಟಾರ್ಟ್ ಮಾಡಬೇಕಾಗಿರೋದು ವರ್ಕೌಟ್. ಹಾಯ್ ಬ್ರೋ, ಮೌಲಿದ ಬೆಸ್ಟ್. ಶಂಕರನ ಆಲ್ರೆಡಿ ಲೆಕ್ಚರ್ ಕೊಡ್ತಾರೆ ಅವ್ರಿಗೆ. ನಿನ್ನೆ ಮಾಡಿದ ಅಲ್ಕ ಕೆಲಸಕ್ಕೆ ಬೇರೆ ಇರೋದು ಇವತ್ತು. ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂದರೆ, ನಾವು ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡಿದ್ಮೇಲೆ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಮಾಡಬೇಕಾಗಿತ್ತು. ಬಟ್ ನನ್ನ ಶೋಲ್ಡರ್ ಇಂಜುರಿ ಆಗಿತ್ತು, ನೋವು ಆಗ್ತಾಯಿದೆ. ಅದಕ್ಕೆ ಬೇರೆ ವೇರಿಯೇಷನ್. ಗೈಸಿ ಎಷ್ಟಾದ್ರೂ ಕೇಳಲ್ಲ ಗೈಸಿ ಮನುಷ್ಯ. ನೋಡ್ರಿ ನನ್ನ ಹೊಟ್ಟೆನೇ ಹೋಗ್ತೈತೆ ಅಷ್ಟು ಎಕ್ಸಸೈಸ್ ಮಾಡ್ತಾಯಿದ್ರೆ. ಅಯ್ಯೋ ಹೌದು, ಸಾಕು ಬಿಡೋಣ ಬರುತ್ತಣ್ಣ. ಒಂದು 2 ದಿವಸ ಬರುತ್ತೆ ಸಾಕು. ಯಾಕಂದ್ರೆ ಬರ್ತಿಲ್ಲ ವೆಯ್ಟ್ ಮಾಡ್ಬೇಕಷ್ಟೇ. ನಂತರ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಈ ಥರ ಹೊಟ್ಟೆ ಬರಲ್ಲ, ಈ ಥರ 6 ಪ್ಯಾಕ್ಸ್ ಬರುತ್ತೆ. ವರ್ಕೌಟ್ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಾಗಿ ಎವ್ರಿ ಮಂಡೇ ಬಂದುಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೆ. ಬಟ್ ಇವತ್ತು ಚೋಟು ಬರ್ತಡೆ, ನಾನು ಬರಬೇಕಂತ ಕಾಯ್ತವನ್ನೇ, ಸ್ನಾನ ಮಾಡ್ದಿರ. ಮೊಟ್ಟೆ ತಲೆಯ ಹ್ಯಾಪಿ ಬರ್ತಡೇ. ಅಮ್ಮ ಮಾಡಿರೋ ಕೆಲಸ ನೋಡ್ರಿ. ಇವನಿಗೆ ಬಟ್ಟೆ ಇಸ್ಕೋಬೇಕಾದ್ರೆ ಎಷ್ಟು ದೊಡ್ಡದು ಬಟ್ಟೆ ಇಸ್ಕೊಟ್ಟಿದ್ದಾರೆ ಅಂತ. ಇಷ್ಟು ದೊಡ್ಡದು. ಅವನು ಇನ್ನೊಂದು 5 ವರ್ಷ ಬಿಟ್ಟು ಹಾಕೋ ಶರ್ಟ್ನ ಇವತ್ತೇ ಇಸ್ಕೊಟ್ಬಿಟ್ಟಿದ್ದಾರೆ. ಅವ್ನು ಬೇರೆ ಪಿ ಸಿಂಬಲ್ ತೋರಿಸ್ತಾನೆ. ಮೊಟ್ಟೆ ತಲೆಯ. ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಪ್ರೋಟೀನ್ ಕುಡಿದ್ಬಿಟ್ರೆ ಬಂದೆ ಓಟ್ಸ್ ತಿನ್ನೋಕ್ಕೆ ಸರಿ ಆಗುತ್ತೆ. ಲವೇಸಲ್ಲೇ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಹರ ಹರ ಮಹಾದೇವ್ ಹತ್ರ ಹೋಗ್ಬಿಟ್ಟು ನಮ್ಮ ಚೋಟಿಗೆ ಒಂದು ಅರ್ಚನೆ ಹಾಕ್ಬಿಟ್ಟು ಬಂದ್ಬಿಡೋದೆ. ಎಲ್ಲಿ ಬಂದಿದ್ದೀವಿ ಅಂದ್ರೆ ನಮ್ಮ ಏರಿಯಾ ಶಿವನ ದೇವಸ್ಥಾನ. ದೇವಸ್ಥಾನದಲ್ಲಿ ಒಳ್ಳೆ ಪೂಜೆ ಆಯ್ತು. ನಮ್ ಕಡೆ ಅರ್ಚನೆ ಮಾಡ್ಬಿಟ್ಟೆ. ಇವಾಗ ಮನೆಗೆ ಹೋಗ್ಬಿಟ್ಟು ಏನ್ ಸಮಾಚಾರ ಅಂತ ನೋಡ್ಬೇಕು.
ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮಾಡಿ ಬಾ 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 ಓಕೆ ನಾವಿವಾಗ ಪ್ರೋಟೀನ್ ತಿನ್ನೋಕೆ ಟೈಮ್ ಬಂತು. ಅಷ್ಟು ಓಟ್ಸ್ ಸೋಪ್ ಮಾಡಿರೋ ಓಟ್ಸ್ ತಿನ್ನೋಣ. ಅವನ್ನ ತಿನ್ಬಿಟ್ಟು ಇವಾಗೇನು ಉದ್ದಾರ ಮಾಡೋಣ ಅಂತ ಜೀವನ ನೋಡೋಣ. ಹೋಮ್ ಮೇಡ್ ರಸ್ಮಲಾಯ್ ನಮ್ಮ ಅಕ್ಕ ಮಾಡಿದ್ದು. ಇಷ್ಟೆಲ್ಲ ವರ್ಕೌಟ್ ಮಾಡಿ ಇವತ್ತು ಚೋಟ್ ಬರ್ತ್ಡೇ ಅಂತ ಅವನ ಹೆಸರಲ್ಲಿ ಇವಾಗ ರಸ್ಮಲಾಯ್ ತಿನ್ನೋದು. ಜಾಸ್ತಿ ಶುಗರ್ ಹಾಕಿಲ್ಲ, ಒಂದು 50% ಶುಗರ್ ಹಾಕಿದ್ದಲ್ಲ. ಹೋಮ್ ಮೇಡ್ ಅಂತ ಚೆನ್ನಾಗಿದೆ ಆಕ್ಚುಲಾಗಿ. ಏನಪ್ಪ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಚಿಕನ್ ಇಸ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಚಿಕನ್ ಇಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಕು ಅಂದ್ವಿ. ನಾ ಬಂದಿರೋ ಜಾಗ SPM ಚಿಕನ್ ಸೆಂಟರ್. ಅಣ್ಣ 1 kg ಚಿಕನ್ನು ಅಣ್ಣ. ಬ್ರಷ್ ಪೀಸು 250ಗೆ ಹಾಕ್ರಿ. ಸ್ಕಿನ್ ಔಟು, ಕತ್ತು ಮತ್ತೆ ಇದು ಬೇಡ, ವಿಂಗ್ಸ್ ಬೇಡ. ಥ್ಯಾಂಕ್ಸ್ ಅಣ್ಣ. ಒಂದು ಹಾಯ್ ಹೇಳಿ ಅಣ್ಣ. ಚಿಕನ್ ಇಸ್ಕೊಂಡು ಆಗಿತ್ತು ಎಕ್ಸಾಕ್ಟಾಗಿ ತಾಲೇಶ್ವರಿ ಆಪೋಸಿಟಲ್ಲಿ ಇರೋ ಚಿಕನ್ ಸೆಂಟರ್. ಓಕೆ, ಚಿಕನ್ ರೆಡಿ ಆಗಿದ್ದೆ. ಇವಾಗ ನೀರು ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು. ಚಿಕನ್ ರೆಡಿ ಆಗಿದ್ದೆ, ಸಕ್ಕದಾಗಿ ಚಿಕನ್ ಕಾಪಿಸ್ಬೇಕು. ಜೊತೆಗೆ ಇನ್ನೂ ಸ್ವಲ್ಪ ಫುಲ್ ಸ್ಟ್ರೆಂತ್ ಕೊಡೋದು, ಐರನ್ ಸ್ಟ್ರೆಂತ್ ಕೊಡೋದು ನುಗ್ಗೆಕಾಯಿ ಸೊಪ್ಪು, ನುಗ್ಗೆ ಸೊಪ್ಪು. ನೆಕ್ಸ್ಟ್ ಲೆವೆಲ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಾಂಬಾರ್. ಯಾವುದು ಮಸಾಲೆ ಇಲ್ಲ, ಜಸ್ಟ್ ಸಾಲ್ಟ್, ಟರ್ಮರಿಕ್ ಪೌಡರ್. ಸಕ್ಕತ್ತ ಟೇಸ್ಟ್ ಇದೆ. ಟ್ರೈ ಮಾಡಿ ನೋಡಿ, ಮಸಲ್ ಬಿಲ್ಡ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಸ್ವಲ್ಪ ಸೊಪ್ಪು. ಆ್ಯಕ್ಚುಲಾಗಿ ಅಂದರು ಇದರೊಳದು ಬೇರೆ ನೀರಲ್ಲಿ ಮಾತ್ರ ಬೇಯಿಸಿರೋದು, ಜಸ್ಟ್ ನೀರು. ಸೂಪರ್. ಓಕೆ, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು 2 ಅವರ್ ವಾಕ್ ಕಂಪ್ಲೀಟ್ ಮಾಡಬೇಕು. ಹೆಂಗಿದ್ರು ಸಾಯಂಕಾಲ ವಾಕ್ ಮಾಡೋಕ್ಕಾಗಲ್ಲ. ಚೋಟಕ್ಕೆ ಬರ್ತಾರೆ ಇದೆ, ಕೇಕ್ ಕಟ್ ಮಾಡ್ತಾರೆ. ನನ್ನ ಬಿಟ್ಟು ಅವನು ಸುಮ್ಮನೆ ಇರಲ್ಲ. ಅದಕ್ಕೆ ಇವಾಗಲೇ ವಾಕ್ ಮುಗಿಸ್ಕೊಬಿಟ್ರೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗ್ತದೆ. 500 ಕ್ಯಾಲರೀಸ್ ಬರ್ನ್ ಆದಂಗೆ ಆಗ್ತದೆ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೆಗ್ಗನ್ ನಗರ್ ಹೋಗ್ಬಿಟ್ಟು ನಮ್ಮ ಅಕ್ಕ ಟ್ಯಾಬ್ಲೆಟ್ ಇಸ್ಕೊಂಡ್ಬರ್ಬೇಕು. ಇಲ್ಲಿ BSF ಅಲ್ಲಿ ರೇವಾ ಸರ್ಕಲ್ಲಿ ಎಷ್ಟೆಷ್ಟು ದೊಡ್ಡ ಮೆಡಿಕಲ್ ಇದ್ರೂ ಅಲ್ಲಿ ಸಮ್ ಟ್ಯಾಬ್ಲೆಟ್ ಸಿಗಲ್ಲ. ನಮ್ಮ ಅಕ್ಕ ಕನ್ಸೀವ್ ಆಗಿದ್ದಾರೆ. ನಾವಿವಾಗ ಎಲ್ಲಿದ್ದೀವಿ? RR ಬಿಸ್ನೆಸ್ ಹತ್ರ ಇದ್ದೀವಿ. ಎಕ್ಸಾಕ್ಟ್ಲಿ ಲೊಕೇಟೆಡ್ ಇನ್ ನೂರ್ ನಗರ್. ತೋಟದ ಬರ್ತಡೇ ಕೇಕ್ ರೆಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಏಜನ್ ಗಿಫ್ಟ್ ಮಲ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೆಳಗ್ಗೆ ತಿಂದಿದ್ದು ರಸ್ಮಲಾಯ್ ನಾಪ್ಕ ಬಂತು. ಬಟ್ ಸ್ಟಿಲ್ 1 ಅವರ್ ವಾಕ್ ಮಾಡೋಣ ಅಂತ ಬಂದಿದ್ದೀನಿ.
ಓಕೆ, ಇಲ್ಲಿಗೆ ಡೇ ಕಂಪ್ಲೀಟ್ ಆಗ್ತದೆ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಇದೇ ಥರ ವ್ಯಾಲ್ಯೂಬಲ್ ಕಂಟೆಂಟ್ ಸಿಗ್ತಾನೆ ಇರ್ತದೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್ ಗೈಸ್.